ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೊಮೋ ಬಿಟ್ಟಿದ್ದಾರೆ. ಆದ್ರೆ ಇವರು ಅವರ ಪೇಜ್ಗೆ ಏನೋ ಆಗಿದೆ, ಅದೇನ್ ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ. ಕಾಫಿ ರೈಟ್ ಏನೋ ಸ್ಟ್ರೈಕ್ ಏನೋ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಹಾಗಾಗಿ ಅವರ ಪೇಜ್ ಅಲ್ಲಿ ಯಾವುದೇ ರೀತಿಯಾದ ಪ್ರೊಮೋಗಳನ್ನ ಅಪ್ಡೇಟ್ ಮಾಡ್ತಾ ಇಲ್ಲ. ಆದ್ರೆ ನೀವು ಬಿಗ್ ಬಾಸ್ ಮನೆಯಲ್ಲಿರುವಂತ ಯಾವ್ದಾದ್ರು ಒಬ್ರು ಕಂಟೆಸ್ಟೆಂಟ್ ನ ಫಾಲೋ ಮಾಡ್ತಾ ಇದ್ರು ಕೂಡ ಅವರ ಪೇಜ್ ಅಲ್ಲಿ ಅವು ಅಪ್ಲೋಡ್ ಆಗ್ತಾ ಇದ್ದಾವೆ. ಹಾಗೇನೆ ಅದ್ರ ಮೂಲಕ ನಾವು ಪ್ರೋಮೋಗಳನ್ನ ನೋಡ್ಬೋದು ಅಂತ ಹೇಳ್ಬೋದು. ಇವಾಗ ಪ್ರೋಮೋ ನಾನ್ ನೋಡಿದ್ ಎಲ್ಲಪ್ಪಾ ಅಂದ್ರೆ ಕಾವ್ಯ ಶೈವ ಅವರ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಪ್ರೋಮೋನ ಬಿಟ್ಟಿದ್ದಾರೆ, ಅಲ್ಲಿ ನೋಡ್ದೆ. ಇನ್ನು ಪ್ರೋಮೋದಲ್ಲಿ ಏನಿದೆಪ್ಪ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ಇವತ್ತು ಶನಿವಾರ ಕಿಚನ ಪಂಚಾಯಿತಿ ಇರುತ್ತೆ. ಅಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ ಇವಾಗ ತೋರಿಸ್ತಾ ಇರೋದು ಏನಪ್ಪಾ ಅಂದ್ರೆ ರಕ್ಷಿತಾ ಅವರ ಬಗ್ಗೆ ಚರ್ಚೆ ನಡೀತಾ ಇದೆ. ಕಿಚ್ಚ ಸುದೀಪ್ ಅವರು ಮೇ ಬಿ ರಕ್ಷಿತಾ ಅವ್ರಿಗೆ ಕ್ಲಾರಿಫೈ ಮಾಡ್ಕೊಳಕ್ಕೆ ಒಂದು ಅವಕಾಶನ ಕೊಟ್ಟಿದ್ದಾರೆ ಅಂತ ಪ್ರೊಮೋ ನೋಡಿದ್ರೆ ಗೊತ್ತಾಗ್ತಾ ಇದೆ. ಮೊದ್ಲಿಗೆನೆ ಕಿಚ್ಚ ಸುದೀಪ್ ಅವರು ಹೇಳೋಂತ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ರಕ್ಷಿತಾ ಅವರು ಸುಮ್ನೆ ಎಲ್ಲದ್ರಲ್ಲೂ ಮೂಗ್ ತುರಿಸ್ತಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಕ್ಲಾರಿಫೈ ಕೊಡೋಕು ಮುಂಚೆನೆ ಇನ್ನೊಂದು ಸ್ಟೇಟ್ಮೆಂಟ್ ನ ಕೂಡ ಹೇಳಿದ್ದಾರೆ. ರಕ್ಷಿತಾ ಅವರು ರಕ್ಷಿತಾ ಅವ್ರದ್ದು ಫೇಕ್ ಅಂತ ಹೇಳಿದ್ದಾರೆ. ಆದ್ರೆ ಅದ್ ಏನ್ ಫೇಕ್ ಅಂತ ಗೊತ್ತಿಲ್ಲ. ಮೇ ಬಿ ಅವರು ಮಾತಾಡೋ ರೀತಿ ಆಗಿರ್ಬೋದು ಅಥವಾ ಅವರ ವ್ಯಕ್ತಿತ್ವನೇ ಫೇಕ್ ಅನ್ನೋದನ್ನ ಹೇಳ್ತಿದ್ದಾರೆ, ಏನ್ ಅಂತ ಗೊತ್ತಿಲ್ಲ. ಇನ್ನೇ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಮಲ್ಲಮ್ಮ ಅವರು ಹೋಗ್ಬಿಟ್ಟು ರಕ್ಷಿತಾ ಅವ್ರಿಗೆ ಕೇಳ್ತಾರೆ, ನೀನ್ ಜಗಳ ಆಡ್ಬೇಕಾದ್ರೆ ಎಷ್ಟ್ ಚೆನ್ನಾಗಿ ಮಾತಾಡ್ತೀಯ, ಮಾಮೂಲಿಯಾಗಿದ್ದಾಗ ಮಾತಾಡಲ್ಲ, ಯಾಕೆ ಅಷ್ಟ್ ಚೆನ್ನಾಗಿ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ರಕ್ಷಿತಾ ಅವ್ರು ಕೂಡ ಕ್ಲಾರಿಫೈ ಮಾಡ್ತಾರೆ, ನನ್ಗೆ ಜಗಳ ಮಾಡ್ಬೇಕಾದ್ರೆ ಕೋಪ ಬಂದಾಗ ಅದು ಹೇಗ್ ಫ್ಲೋ ಆಗಿ ಬರುತ್ತೆ ಗೊತ್ತಿಲ್ಲ, ಅವಾಗ ಮಾತ್ರ ನಾನು ಚೆನ್ನಾಗೆ ಮಾತಾಡ್ತೀನಿ. ಆದ್ರೆ ನಂಗೆ ಏನ್ ಮಾತಾಡಿರ್ತೀನಿ, ನಾನು ವರ್ಡ್ಸ್ ಯೂಸ್ ಮಾಡಿರೋದು ಕರೆಕ್ಟಾ ತಪ್ಪಾ ಅನ್ನೋದನ್ನು ನನಗ್ ಗೊತ್ತಿಲ್ಲ. ನಾನು ಕರೆಕ್ಟ್ ಆಗಿ ಯೂಸ್ ಮಾಡಿರ್ತೀನ ಪದಗಳನ್ನ ಅಥವಾ ತಪ್ಪಾಗಿ ಮಾತಾಡಿರ್ತೀನ ಅಂತ ಅವ್ರಿಗೇನೆ ಕ್ವಶನ್ ಕೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಕೂಡ ಹೇಳ್ತಾರೆ ಅವ್ರಿಗೆ, ನನಗೆ ನಾರ್ಮಲ್ ಆಗಿದ್ದಾಗ ಕಾನ್ಫಿಡೆನ್ಸ್ ಬರಲ್ಲ ಮಾತಾಡಕ್ಕೆ, ಅದು ಇದು ಅಂತ ಆಗುತ್ತೆ. ಆದ್ರೆ ಜಗಳ ತೆಗಿಬೇಕಾದ್ರೆ ಕೋಪ ಬಂದಾಗ ಅದು ಫ್ಲೋನಲ್ಲಿ ಬಂದ್ ಬಿಡುತ್ತೆ ಅಂತ ಹೇಳಿ ಕ್ಲಾರಿಫೈ ಬೇರೆ ಮಾಡಿದ್ದಾರೆ ನಿನ್ನೆ ಮಲ್ಲಮ್ಮ ಅವರ ಮುಂದೆ. ಮೇ ಬಿ ಅದೇ ವಿಷಯಕ್ಕೇನೆ ಇವಾಗ ಕ್ಲಾರಿಫೈ ಮತ್ತೆ ಸಿಗೋ ರೀತಿ ಕಾಣಿಸ್ತಾ ಇದೆ. ಇನ್ನು ಇದಕ್ಕೆ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ರಕ್ಷಿತಾ ಅವರು ಜಗಳ ಮಾಡ್ತಿದ್ದಾರೆ ಅನ್ಸಲ್ಲ, ಡ್ಯಾನ್ಸ್ ಮಾಡ್ಕೊಂಡೇನೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅದು ಅವರು ಒಂದು ಸ್ವಭಾವ ಅಂತ ಹೇಳ್ಬೋದು, ಹಾಗಂತ ಫೇಕ್ ಅಂತ ಹೇಳಕ್ ಆಗಲ್ಲ. ಹುಡುಗಿ ಮಾತಾಡ್ಬೇಕಾದ್ರು ಅಷ್ಟೇ, ಅವ್ರು ಹಿಂದೆ ಮಾಡ್ತಿದಂತ ರೀಲ್ಸ್ ಅಲ್ಲೂ ಅಥವಾ ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋದಲ್ಲೂ ಕೂಡ ಮಾತಾಡ್ಬೇಕಾದ್ರೆ ಒಂಚೂರು ಕುಣ್ಕೊಂಡೇನೆ ಮಾತಾಡ್ತಾ ಇದ್ರು. ಯಾರ್ಯಾರು ಅವ್ರನ್ನ ನೋಡಿರ್ತಾರೋ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ. ಸೊ ಅವ್ರು ಇರೋದೇನೆ ಹಾಗೆ, ಅದನ್ನ ಫೇಕ್ ಅಂತ ಹೇಳಕ್ ಆಗಲ್ಲ. ಇನ್ನು ನೆಕ್ಸ್ಟ್ ಬಂದ್ರೆ ರಿಷಾ ಅವರು ಕೂಡ ಹೇಳ್ತಾರೆ, ಅವಳು ಮಾಮೂಲಿಯಾಗಿ ಮಾತಾಡ್ತಾ ಇದ್ರೆ ಒಂದೊಂದ್ ಸಾಲ್ತಿ 10 ನಿಮಿಷ 15 ನಿಮಿಷ ಚೆನ್ನಾಗಿನೇ ಮಾತಾಡ್ತಾಳೆ. ಆದ್ರೆ ವೀಕೆಂಡ್ ಅಲ್ಲಿ ಬಂದಾಗ ಅದು ಇದು ಅಂತ ಮಾತಾಡ್ತಾಳೆ, ಯಾಕೆ ಅಂತ ಕೇಳ್ತಾರೆ. ಇಲ್ಲಿ ಇನ್ನೊಂದನ್ನ ಗಮನಿಸಬೇಕು, ಯಾಕಪ್ಪ ಅಂದ್ರೆ ರಕ್ಷಿತಾ ಅವರು ನನಗ ಅನ್ಸಿದ ಮಟ್ಟಿಗೆ ಅವ್ರು ಎಲ್ಲೂ ಫೇಕ್ ಅನ್ಸಿಲ್ಲ. ಹೌದು, ರಕ್ಷಾ ಅವರು ಹೇಳ್ತಾ ಇರೋದು ನಿಜ. ಜಗಳ ಮಾಡ್ಬೇಕಾದ್ರೆ ರಕ್ಷಿತಾ ತುಂಬಾನೇ ಚೆನ್ನಾಗಿ ಮಾತಾಡ್ತಾಳೆ, ಹಾಗೆ ಒಂದೊಂದ್ ಸರ್ತಿ ತುಂಬಾ ಫ್ಲೂ ಅಲ್ಲೂ ಮಾತಾಡ್ತಾಳೆ. ಆದ್ರೆ ಇನ್ನೊಂದ್ ಸರ್ತಿ ಕೆಲವೊಂದ್ ಸರ್ತಿ ಏನಾಗುತ್ತೆ ಅಂದ್ರೆ ಅವಳಿಗೆ ಮಾತಾಡಕ್ ಬರಲ್ಲ. ಫಸ್ಟ್ನೇ ದಿನಾನೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಬೇಕಾದ್ರೇನೆ ನೋಡಿರ್ಬೋದು, ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆನಲ್ಲಿ ತುಂಬಾನೇ ತಬ್ಬಿಬ್ಬಾಗಿರ್ತಾಳೆ, ತುಂಬಾನೇ ಹೆದರ್ಕೊಂಡು ಏನ್ ಮಾತಾಡ್ಬೇಕು ಅಂತ ಕೂಡ ತಿಳಿತಾ ಇರೋದಿಲ್ಲ. ಸೊ ಕೆಲವೊಂದ್ ಟೈಮ್ ಅಲ್ಲಿ ಅವಳಿಗೆ ವೀಕೆಂಡ್ ಅಲ್ಲದೂನು ಹಾಗೆ ಆಗುತ್ತೆ ಅಂತ ಅನಿಸುತ್ತೆ ನನ್ನ ಅಭಿಪ್ರಾಯ. ಬಟ್ ಗೊತ್ತಿಲ್ಲ ಏನು ಅಂತ. ಒಂದೊಂದ್ ಸರ್ತಿ ವೀಕೆಂಡ್ ಅಲ್ಲೂ ತುಂಬಾನೇ ಚೆನ್ನಾಗಿ ಮಾತಾಡ್ತಾಳೆ, ಆದ್ರೆ ಅದು ಇದು ಅಂತ ಯೂಸ್ ಮಾಡ್ದಿರಾ ಅವಳಿಗೆ ಮಾತಾಡಕ್ಕೆ ಬರಲ್ಲ. ಅಷ್ಟೊಂದು ವರ್ಡ್ಸ್ ಗಳು ಅವಳ ಹತ್ರ ಕಲೆಕ್ಷನ್ ಇಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವಳಿಗೆ ಕನ್ನಡ ಅನ್ನೋದು ಹೊಸದಾಗಿದೆ. ಮತ್ತೆ ಅಷ್ಟೇ ಅಲ್ದಿರ ತುಂಬಾ ಜನ ಅಲ್ಲಿ ಇಂಗ್ಲಿಷ್ ನ ಬಳಸ್ತಾರೆ. ಕನ್ನಡ ಹೋರಾಟ ಮಾಡ್ತೀನಿ ಅಂತ ಹೇಳೋಂತ ಅಶ್ವಿನಿ ಗೌಡ ಅವರನ್ನೇ ಮೊದ್ಲಿಗೆ ಇಂಗ್ಲಿಷ್ ನ ಬಳಸ್ತಾರೆ. ಆದ್ರೆ ಈ ಹುಡುಗಿ ಎಲ್ಲೂ ಕೂಡ ಇಂಗ್ಲಿಷ್ ನ ಬಳಸಲ್ಲ. ಅವಳಿಗೆ ಎಷ್ಟು ಸಾಧ್ಯನೋ ಅಷ್ಟುನು ಅವಳು ಪ್ರಯತ್ನ ಪಟ್ಟು ಕನ್ನಡದಲ್ಲೇನೆ ಮಾತಾಡಕ್ಕೆ ಟ್ರೈ ಮಾಡ್ತಿದ್ದಾಳೆ. ಇನ್ನು ಕಾಕ್ರೋಚ್ ಸುಧೀರ್ ಅವರು ಕೂಡ ಹೇಳ್ತಾರೆ, ಹೌದು ಅಣ್ಣ, ನನಗೆ ಇವಳು ಫೇಕ್ ಅನ್ನಿಸ್ತಾಳೆ ಅಂತ. ಸೊ ಇದಕ್ಕೆ ಕಿಚ್ಚ ಸುದೀಪ್ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ, ಮನೆಯಲ್ಲಿ ಕೆಲವು ವ್ಯಕ್ತಿಗಳಿದ್ದಾರೆ, ಅದ್ರಲ್ಲಿ ಸ್ವಲ್ಪ ಜನ ನಮಗೆ ಸೂಟ್ ಆಗ್ತಾರೆ, ಇನ್ ಸ್ವಲ್ಪ ಜನ ನಮಗ್ ಸೂಟ್ ಆಗಲ್ಲ ಅಷ್ಟೇ ಅಂತ ಹೇಳ್ತಾರೆ. ಇದು ತುಂಬಾ ಸತ್ಯವಾದ ಮಾತು. ಯಾಕಪ್ಪ ಅಂದ್ರೆ ಸ್ವಲ್ಪ ಜನ ನಮಗೆ ಕಂಫರ್ಟೇಬಲ್ ಇರ್ತಾರೆ, ಅವ್ರ ಥಿಂಕಿಂಗ್ ವೇ ನಮ್ ಥಿಂಕಿಂಗ್ ವೇ ಒಂದೇ ಆಗಿರುತ್ತೆ. ಕೆಲವೊಬ್ಬರದ್ದು ನಮ್ ಥಿಂಕಿಂಗ್ ಬೇಕು, ಅವ್ರ ಥಿಂಕಿಂಗ್ ಬೇಕು, ಒಂದಕ್ಕೊಂದು ಹೊಂದುತ್ತಾನೆ ಇರಲ್ಲ. ಸೊ ಹಾಗಾಗಿ ಭಿನ್ನಾಭಿಪ್ರಾಯಗಳು ಮೂಡೋದು ಸಹಜ. ಆ ರೀತಿಯಾದ ವ್ಯಕ್ತಿಗಳ ಜೊತೆಗೆ ನಾವು ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ಅವ್ರ ಮೇಲೆ ಅಷ್ಟೊಂದು ಒಳ್ಳೆ ಅಭಿಪ್ರಾಯ ಕೂಡ ಬೆಳೆಯಲ್ಲ ಅನ್ನೋದು ಇದು ನಿಜ. ಆದ್ರೆ
ಈ ಎಪಿಸೋಡ್ ಅಲ್ಲಿ ಕಾಯ್ದು ನೋಡ್ಬೇಕು ಏನೇನ್ ಮಾತುಕತೆ ಆಗಿದೆ, ಯಾರ್ಯಾರು ಏನೇನ್ ಮಾತಾಡಿದ್ದಾರೆ, ಹಾಗೇನೆ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕು. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.